ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಉಡುಪಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ಹೋಗ್ತಾ ನರ್ಸರಿಯಿಂದ ಒಂದು 4 ಗಿಡಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ತಾ ಇರೋದು ಹಾಸನಲ್ಲಿರೋ ಸಿಲ್ವರ್ ಜುಬ್ಲಿ ಪಾರ್ಕ್ ಅಂತ ಹೇಳಿ. ಇದು ಗೌರ್ಮೆಂಟ್ ನರ್ಸರಿ. ಇದರಲ್ಲಿ ಎಲ್ಲ ಥರದ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಇದೆ. ಸೊ ಇದು ಅಫೋರ್ಡೆಬಲ್ ಆಗಿ ತುಂಬ ಕಮ್ಮಿ ರೇಟಲ್ಲಿ ನಿಮಗೆ ಗಿಡಗಳು ಸಿಗುತ್ತೆ ಇಲ್ಲಿ. ಯಾರಾದರೂ ಅಕ್ಕಪಕ್ಕ ಇದ್ದರೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೆ ನಾನಿಲ್ಲಿಂದ 3 ರೋಸ್ಮೆರಿ ಪ್ಲ್ಯಾಂಟ್ಸ್ ತೊಗೊಂಡೆ, ಹಾಗೆ ಒಂದು ಹೂವಿನ ಗಿಡ ತೊಗೊಂಡೆ. ಅದ್ರ ಜೊತೆ ಒಂದು 2 ಮೆಕೆಡೇಮಿಯಾ ಅನ್ನೋ ಒಂದು ಪ್ಲ್ಯಾಂಟ್. ಇದು ಕಾಸ್ಟ್ಲಿಯೆಸ್ಟ್ ಡ್ರೈ ಫ್ರೂಟ್ ನಟ್ ಅಂತ ಹೇಳ್ತಾರೆ. ಸೊ 2 ಗಿಡ ತೊಗೊಂಡೆ. ಸೊ ನನಗೆ ರೋಸ್ಮೆರಿಲಿ ಒಂದು ಗಿಡಕ್ಕೆ 50 ರೂಪಾಯಿ, ಹಾಗೆ ಮೆಕೆಡೇಮಿಯಾಗೆ ಒಂದು ಗಿಡಕ್ಕೆ 300 ರೂಪಾಯಿ. ಅದ್ರ ಜೊತೆ ಒಂದು ಹೂವಿನ ಗಿಡನೂ ತೊಗೊಂಡು ಬಂದೆ. ಇಲ್ಲಿ ಹಾಗೆ ಒಂದು ಬಟರ್ ಫ್ರೂಟ್ ಗಿಡ ನೆಡೋದಿತ್ತು. ಹಾಗಾಗಿ ಗೊಬ್ಬರದ ಗುಂಡಿಯಿಂದ ಒಂದು ಸ್ವಲ್ಪ ಒಳ್ಳೆ ಗೊಬ್ಬರನ ತೊಗೊಂಡು ಬಂದ್ವಿ. ಇವತ್ತು ಗಿಡನ ಒಂದು ಗೋಣಿಲಿ ನಡ್ತಾ ಇದ್ದೀವಿ. ಈಗ ಒಂದು ಗೋಣಿನ ತಗೊಂಡು ಅದರ ಹಿಂದಿನ ಭಾಗನ ಚೆನ್ನಾಗಿ ಕಟ್ಟಿ ಅದನ್ನು ಅರ್ಧಕ್ಕೆ ಮಡಚಿಬಿಟ್ಟು ಸೊ ಅದರಲ್ಲಿ ಗಿಡನ ನೆಡೋದು. ಈ ಥರ ಗೋಣಿಲಿ ನೆಡೋದ್ರಿಂದ ಗಿಡ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಬಂದ ಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ, ಅಂದರೆ ಅದನ್ನು ತೆಗೆದು ಬೇರೆ ಕಡೆ ನೆಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಗೋಣಿ ತಳಭಾಗನ ಹಗ್ಗದಲ್ಲಿ ಗಟ್ಟಿಯಾಗಿ ಕಟ್ಟಿದ ಮೇಲೆ ಅದನ್ನ ಅರ್ಧಕ್ಕೆ ಮಡಚಿ ಇಲ್ಲಿ ನಾವು ನೆನೆಸಿಟ್ಟಿರೋ ತೆಂಗಿನಕಾಯಿ ಸಿಪ್ಪೆನ ಹಾಕ್ತಾ ಇದ್ದೀವಿ. ಹೀಗೆ ಹಾಕೋದ್ರಿಂದ ಇದಕ್ಕೆ ತುಂಬ ಮಣ್ಣು ಕೂಡ ಬೇಕಾಗಲ್ಲ ಪಾಟಿಂಗಿಗೆ. ಹಾಗೆ ಗಿಡ ಕೂಡ ತುಂಬ ತಂಪಾಗಿರುತ್ತೆ, ನೀರು ಕೂಡ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಇದೇ ನೀವು ಒಣಗಿದ ತೆಂಗಿನ ಸಿಪ್ಪೆ ಹಾಕ್ತೀನಿ ಅಂತ ಹೇಳಿದರೆ ನೀರು ಹಾಕಿದೆಲ್ಲ ಅದೇ ಅಬ್ಸಾರ್ಬ್ ಮಾಡುತ್ತೆ. ನೀವು ಈ ಥರ ನೆನೆಸಿಟ್ಟು ಹಾಕೋದ್ರಿಂದ ಗಿಡಕ್ಕೆ ಕೂಡ ತಂಪಾಗಿರುತ್ತೆ. ಹಾಗೆ ಈಗ ನಾವು ನೆಡ್ತಾ ಇರೋ ಗಿಡ ಬಟರ್ ಫ್ರೂಟ್ ಅಂತ ಹೇಳಿ, ಅವಕಾಡೋ ಅಂತ ಹೇಳ್ತಾರೆ, ಅದಲ್ಲದೆ ಬೆಣ್ಣೆಹಣ್ಣು ಅಂತ ಕೂಡ ಹೇಳ್ತಾರೆ. ಇದನ್ನು ಮನೆಯಲ್ಲೇ ಸ್ಪ್ರೌಟ್ ಮಾಡಿಸಿ ಒಂದು ಪಾಟಿಗೆ ಹಾಕಿಟ್ಟಿದ್ದು, ಅದು ಚೆನ್ನಾಗಿ ಬಂದಿದೆ ಈಗ ಗಿಡ. ಸೊ ಈಗ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ ಇದಕ್ಕೆ. ಇದಾದಮೇಲೆ ಸ್ವಲ್ಪ ಚೆನ್ನಾಗಿ ಬೆಳೆದ ಮೇಲೆ ಇದನ್ನು ಮತ್ತೆ ನಮಗೆ ಯಾವ ಜಾಗಕ್ಕೆ ಬೇಕು, ಎಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ ಆ ಜಾಗಕ್ಕೆ ನೆಟ್ಟು ಚೆನ್ನಾಗಿ ನೋಡ್ಕೊಳ್ಬೋದು. ಸೊ ನಾವಿಲ್ಲಿ ಪಾಟಿಂಗ್ ಮಾಡಬೇಕಾದ್ರೆ ನೆನೆಸಿಟ್ಟಿರೋ ತೆಂಗಿನಕಾಯಿ ಸಿಪ್ಪೆನ ಹಾಕಿ ಅದ್ರ ಮೇಲೆ ಸ್ವಲ್ಪ ಯೂಸ್ಡ್ ಗಾರ್ಡನ್ ಸಾಯಿಲ್ ಹಾಕಿದ್ದೀವಿ. ಬೇರೆ ಪಾಟಿಂಗ್ ಮಾಡಿದ್ದು ಗಿಡದ ಮಣ್ಣು ನಾವಿಲ್ಲಿ ಹಾಕಿದ್ದೀವಿ. ಅದ್ರ ಮೇಲೆ ನಾವು ಸಗಣಿ ಗೊಬ್ಬರನ ಹಾಕಿ ಮತ್ತೆ ಗಿಡ ನೆಟ್ಟಿದ್ದೀವಿ. ಸೊ ನಾವಿಲ್ಲಿ ಮೇಲ್ಗಡೆ ಗೊಬ್ಬರ ಹಾಕೋದ್ರಿಂದ ಅಡಿಗಡೆ ಒಂದು ಸತಿ ಯೂಸ್ ಮಾಡಿದ ಮಣ್ಣನ್ನೇ ಮತ್ತೆ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ, ಗಿಡ ಚೆನ್ನಾಗೇ ಬರುತ್ತೆ. ಈ ಥರ ಗಿಡಗಳನ್ನ ಡೈರೆಕ್ಟಾಗಿ ನೆಲಕ್ಕೆ ನೆಡ್ಬೋದು. ಬಟ್ ಇವಾಗ ಮಳೆ ಗಾಳಿ ಸ್ಟಾರ್ಟ್ ಆಗೋದ್ರಿಂದ ನಾವು ಈ ಥರನೇ ಪ್ರಿಫರ್ ಮಾಡೋದು. ಸೊ ಯಾರಿಗೆಲ್ಲ ಗಾರ್ಡನಿಂಗ್ ಮಾಡೋದಕ್ಕೆ ಇಷ್ಟ ಇರುತ್ತೆ ಅಥವಾ ತರಕಾರಿ ಬೆಳೆಯೋದಕ್ಕೆ ಇಷ್ಟ ಇರುತ್ತೆ, ಆದರೆ ಮನೆ ಸುತ್ತಮುತ್ತ ಅಷ್ಟೊಂದು ಜಾಗ ಇಲ್ಲ ಅನ್ನೋರಿಗೆ ಈ ಥರ ಗೋಣಿ ಚೀಲನ ಕಟ್ಬಿಟ್ಟು ಅದನ್ನು ಪಾಟ್ ಥರ ಮಾಡಿಕೊಂಡು ಬೆಳ್ಕೊಬೋದು. ಸೊ ಈ ಥರ ಬೆಳೆಯೋದ್ರಿಂದ ನಿಮಗೆ ಗಿಡಕ್ಕೆ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಇಷ್ಟನ್ನು ಮಣ್ಣೇ ಯೂಸ್ ಮಾಡಬೇಕು ಅಂತ ಇಲ್ಲ. ನೀವು ಒಣಗಿರೋ ತರಗೆಲೆ ಹಾಕ್ಬೋದು ಅಡಿಗಡೆ, ಇಲ್ಲ ಅಂದರೆ ನಾವು ಹಾಕಿರೋ ಹಾಗೆ ತೆಂಗಿನಕಾಯಿ ಸಿಪ್ಪೆ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಕಲ್ಲು ಪುಡಿ ಇದ್ದರೆ ಮರಳು ಹಾಕ್ಬೋದು, ಕಲ್ಲಿನ ಪುಡಿ ಹಾಕ್ಬೋದು. ಅದೇ ಥರ ಆಲ್ಟರ್ನೇಟಿವ್ಸ್ನ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಬೆಳಿಬೋದು. ಇದರಿಂದ ಮೇಂಟೆನೆನ್ಸ್ ಕೂಡ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಗಿಡ ಎಲ್ಲ ನೆಟ್ಟಾದಮೇಲೆ ನಾವು ಆ ಗಿಡನ ಹೈಟ್ ಪ್ಲೇಸಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಕೆಳಗಡೆ ಇಟ್ಟರೆ ನಮ್ಮ ನಾಯಿ ತುಂಬ ಗಿಡನ ಹಾಳು ಮಾಡಿದೆ. ಸೊ ಹಾಗಾಗಿ ಇದು ಹಾಳಾಗ್ಬೋದು ಅನ್ನೋ ಹೆದರಿಕೆಯಲ್ಲಿ ಮೇಲಿಡ್ತಾ ಇದ್ದೀವಿ. ಸೊ ಈ ಜಾಗದಲ್ಲಿ ಮರದ ನೆರಳು ಕೂಡ ಇದೆ, ಹಾಗೆ ನಮಗೆ ಡೈರೆಕ್ಟ್ ಸನ್ಲೈಟ್ ಬೀಳಲ್ಲ. ಸೊ ಚಿಕ್ಕ ಗಿಡ ಆಗಿರೋದ್ರಿಂದ ಇದಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅದು. ಹಾಗೆ ಅದನ್ನು ಪಾಟಿಂಗ್ ಎಲ್ಲ ಮಾಡಾದಮೇಲೆ ಅದನ್ನಲ್ಲಿಟ್ಟು ಅದನ್ನು ನೀರು ಹಾಕಿದರೆ ಆಯಿತು, ಮುಗೀತು ಪಾಟಿಂಗ್ ಮಾಡಿ. ಹಾಗೆ ನಾನು ತಂದಿದ್ದ ಮೆಕೆಡೇಮಿಯಾ ಪ್ಲ್ಯಾಂಟ್ಸ್ ಕೂಡ ಇದೇ ಥರ ರಿಪಾಟ್ ಮಾಡೋಣ ಅಂತ ಹೇಳಿದೆ. ಸೊ ಬೇಡ, ಇನ್ನೊಂದು ಸ್ವಲ್ಪ ದಿನ ಅದರಲ್ಲೇ ಇರಲಿ, ನೀನು ಹೋದ್ಮೇಲೆ ಆರಾಮಾಗಿ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಹಾಗೆಯೇ ಸ್ವಲ್ಪ ದಿನ ಆದಮೇಲೆ ಆ ಪ್ಲ್ಯಾಂಟ್ಸನ್ನು ಕೂಡ ಈ ಥರ ಗೋಣಿ ಕಟ್ಟಿ ಗೋಣಿಯಲ್ಲೇ ಚೆನ್ನಾಗಿ ಪಾಟಿಂಗ್ ಮಾಡಿ ಅದನ್ನು ಅದರಲ್ಲೇ ಹಾಕಿಟ್ಟಿದ್ದಾರೆ. ಸೊ ಈ ಅವಕಾಡೋ ಗಿಡನ ನಾನು ಅಮ್ಮ ಪಾಟಿಂಗ್ ಮಾಡಿದ್ದು ಮೇ ಬಿ ಒಂದು ಜನವರಿ ಹಾಗೆ ಮಾಡಿದ್ವಿ. ಸೊ ಅದಾದಮೇಲೆ ಅಮ್ಮ ಇಲ್ಲಿ ಮೆಕೆಡೇಮಿಯಾಗಳನ್ನ ಕೂಡ ಅದೇ ಥರ ಗೋಣಿಯಲ್ಲಿ ಹಾಕಿ ಅದರ ಅಕ್ಕಪಕ್ಕ ಇಟ್ಟಿದ್ದಾರೆ. ಎರಡೂ ಚೆನ್ನಾಗಿ ಬಂದಿದೆ. ಅವಕಾಡೋ ಅಂತೂ ಇನ್ನೂ ಚೆನ್ನಾಗಿ ಬಂದಿದೆ. ಇದು ರೀಸೆಂಟಾಗಿ ಮನೆಗೆ ಹೋದಾಗ ಶೂಟ್ ಮಾಡಿರೋ ವಿಡಿಯೋ. ಇದರಲ್ಲಿ ನೀವು ನೋಡ್ಬೋದು ಮೆಕೆಡೇಮಿಯಾ ಪ್ಲ್ಯಾಂಟ್ಸನ್ನು ಕೂಡ ರಿಪಾಟ್ ಆಗಿದೆ ಮತ್ತು ಅದರಲ್ಲೂ ನ್ಯೂ ಗ್ರೋತ್ ಕಾಣ್ತಾ ಇದೆ. ಸೊ ಎಲೆಗಳು ಚಿಗುರಿದೆ. ಹಾಗೆ ಅವಕಾಡೋ ಗಿಡ ನಾವು ಮೊದಲು ಏನು ಪ್ಲ್ಯಾಂಟ್ ಮಾಡಿದ್ವಿ ನಾನು ಅಮ್ಮ ಒಟ್ಟಿಗೆ ಸೇರಿಕೊಂಡು, ಅದರಲ್ಲೂ ಮಾಯಿಶ್ಚರ್ ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಚೆನ್ನಾಗಿ ಬೆಳೆದಿದೆ ಗಿಡ ಕೂಡ. ಸೊ ನಾವು ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡೋದು ಈ ಥರ ಗೋಣಿಯಲ್ಲಿ ಮಾಡಿದ ಪಾಟ್ಗಳನ್ನೇ. ಯಾಕಂತ ಹೇಳಿದರೆ ನಮಗೆ ಟೆರಕೋಟ ತುಂಬ ಕಾಸ್ಟ್ಲಿ ಬೀಳುತ್ತೆ, ಹಾಗೆ ಸಿಮೆಂಟ್ ಪಾಟ್ಗಳು ತುಂಬ ಗಿಡಗಳಿಗೆ ತುಂಬ ಹೀಟ್ ಅದು. ಹಾಗೆ ನಾವು ತುಂಬ ಎಸ್ಥೆಟಿಕ್ ಅಂತ ಏನು ನೋಡಲ್ಲ, ನಮಗೆ ಗಿಡ ಚೆನ್ನಾಗಿ ಬಂದರೆ ಸಾಕು.
ಹಾಗೆ ನಮ್ಮ ಅಮ್ಮಂಗೂ ಕೂಡ ತುಂಬ ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವರು ತುಂಬ ವೆರೈಟೀಸ್ ಆಫ್ ಇದು ಸೇವಂತಿಗೆನ ಕಲೆಕ್ಟ್ ಮಾಡ್ತಾರೆ. ಸೊ ನಮ್ಮ ಮನೇಲಿ ಒಂದು 50ರಿಂದ 60 ಗಿಡ ಇದೇ ಥರ ಗೋಣಿ ಚೀಲದಲ್ಲಿ ಮಾಡಿರೋ ಪಾಟ್ಗಳಿಂದನೇ ಇದೆ. ಸೊ ಸೇವಂತಿಗೆಗಳ್ದೆ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಸೊ ಅದರಲ್ಲಿ ಎಲ್ಲ ಥರದ ಸೇವಂತಿಗೆಗಳನ್ನೂ ತೋರಿಸ್ತೀನಿ. ಹಾಗೆ ನಿಮಗೆ ಈ ಗಾರ್ಡನಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ, ಕಂಟೆಂಟ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.